ಪ್ರಪಂಚದಲ್ಲಿ ದೈವ ಬಲವಿಲ್ಲದ ಮನುಷ್ಯನು ಬದುಕಿದ್ದರೂ ಪ್ರಯೋಜನವಿಲ್ಲ. ಈಗಲೇ ಯುದ್ಧ ಭೂಮಿಗೆ ಹೋಗಿ ಪೌರುಷ ವಿರೋಧ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದಿದ್ದು ದೈವಿಚ್ಛೆ, ವಿಧಿ ನಿನ್ನ ಲೀಲೆ ಅಗಣಿತವಾದದ್ದು. ಹರಿತವರಾರೋ ವಿಧಿ ನಿನ್ನ ಮಾಯೆಯ ತಿಳಿದವರಾರಿಹರೋ ದೇವ ಅರಿಯಲ ಸಾಧ್ಯವೋ. ಹರಿತವರಾರೋ ವಿಧಿ ನಿನ್ನ ಮಾಯೆಯ ಬಲ್ಲವರಾರ್ಯರೋ ದೇವ ಅರಿಯಲ ಸಾಧ್ಯವೋ. ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ. ಮಾನವರಾಗಿ ಜನಿಸಿರುವವರು ಯಾರಾದರೂ ಸುಖಿಯಾಗಿ ಹರೇ. ಭೋಗವಿದ್ದರೂ ಸರಿ ಶ್ರೀಹರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ಭೋಗವಿದ್ದರೂ ಸರಿ ಭಾಗ್ಯವಿದ್ದರೂ ಸರಿ ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದಂತೆ ಆಡಲೇಬೇಕು. ನೀನಾಡಿಸಿದವರನ್ನು ನೋಡಿ ನಗಬೇಕು. ಹರಿತವರಾರೋ ವಿಧಿ ನಿನ್ನ ಮಾಯೆಯ ಬಲ್ಲವರಾರ್ಯರೋ ದೇವ ತಿಳಿದರದಾದ್ಯವೋ. ಪ್ರಾತಃ ಕಾಲದ ಉದಯಗೀತೆಯು ಶ್ರುತಿ ತಪ್ಪಿ ಮೃತ್ಯುವಿನ ತೋರಸೊರದಂತೆ ಕೇಳಿ ಬಂದಿತು. ಅದರೊಡನೆ ಸಮೀಪದ ವೇಡ ನಂದನವರದಲ್ಲಿ ಬೆಳಗಿನ ಜಾವ ಕೂಗುತ್ತಿದ್ದ ಗೋಬೆಗಳ ಅಮ್ಮಂಗಳ ಸ್ವರವೂ ಮಿಳಿತವಾಯಿತು. ಉದಯೋನ್ಮುಖನಾದ ಪ್ರಾರ್ಥ ಸೂರ್ಯನನ್ನು ವಂದಿಸಲು ತಲೆ ಎತ್ತಿದಾಗ ರಕ್ತವರ್ಣದ ಕರಾಳ ಧೂಮಕೇತುವು ಕಣ್ಣೆದುರಿಗೆ ಬಂದು ನಿಂತಿತ್ತು. ಆಕಾಶದಿಂದ ಒಂದೇ ಎರಡೇ 100 ನಕ್ಷತ್ರಗಳು ಧರೆಗುರುಳಿದವು. ಈ ಎಲ್ಲಾ ನಿಮಿತ್ತಗಳ ಅರ್ಥವೇನು? ಇವು ನನ್ನ ಪುತ್ರರಿಗೆ ಯಾವ ಅಮಂಗಳನ್ನು ಸೂಚಿಸುವುದೋ ಕಾಣನೆಲ್ಲ. ಹೇ ದೇವ, ಈ ಗಾಂಧಾರಿಯ ಲಲಾಟದಲ್ಲಿ ಏನೆಂದು ಬರೆದಿರುವೆ ತಂದೆ, ಏನೆಂದು ಬರೆದಿರುವೆ? ಅಮ್ಮ! ಯಾರು? ದುರ್ಯೋಧನ? ಬಾಕುಬಾರ, ನಾನು ನಿನ್ನ ಸಲುವಾಗಿ ಕಾತರಳಾಗಿದ್ದೇನೆ. ರಾತ್ರಿ ಎಲ್ಲ ನಿದ್ರೆ ಇಲ್ಲ, ಬೆಳಕು ಅರಿತಲೇ ದುಶ್ಯಕರಗಳು. ಸಮೀಪಕ್ಕೆ ಬಾ, ಈ ನನ್ನ ಭದ್ರ ಹಸ್ತದಿಂದ ನಿನ್ನ ಮಸ್ತಕನ್ನು ಸ್ಪರ್ಶಿಸಬೇಕು. ಪರಮಾತ್ಮ, ನನ್ನ ಕುಮಾರನಿಗೆ ಯಾವ ಅಮಂಗಳವೂ ಆಗದಿರಲಿ. ಅಮ್ಮ, ನಾನು ಈ ದಿನ ಯುದ್ಧಕ್ಕೆ ಹೊರಟಿರುವನು, ನನ್ನನ್ನು ಆಶೀರ್ವದಿಸು ತಾಯಿ. ಇದೆಂಥ ಕೆಟ್ಟ ಸುದ್ದಿ ಕುಮಾರ? ಯುದ್ಧಕ್ಕೆ ನಿನಗೆ ಅನುಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ಬಾಹುಗಳಲ್ಲಿ ಶಕ್ತಿ ಇರುವ ತನಕ ನಾನು ಯಾರ ಅನುಮತಿಯನ್ನು ಕೇಳುವುದಿಲ್ಲ ತಾಯಿ. ಕುರುಕ್ಷೇತ್ರದಲ್ಲಿ ನಮ್ಮ ಸಮಸ್ತ ಸೈನ್ಯವು ಸಮ್ಮಿಳಿತವಾಗಿರುವುದು ನಿನಗೆ ತಿಳಿಯದೇ ಮಾತಾ? ತಿಳಿದಿದ್ದೇನೆ ಕುಮಾರ, ಆದರೆ ಅದು ನಿನ್ನ ಧಾರ್ಮಿಕ ಪ್ರದರ್ಶನವೇನು?
ಪಾಂಡವರನ್ನು ಎದುರಿಸಲು ಓಡಿರುವ ಆಟವನ್ನು ತಿಳಿದಿದ್ದೆನು. ಧರ್ಮ, ನ್ಯಾಯ, ನೀತಿ ಮತ್ತು ಮನುಷ್ಯತ್ವಕ್ಕೆ ತಿಲಾಜನೆ ನೆಟ್ಟು ನಿಜವಾಗಿ ಯುದ್ಧವನ್ನು ಪ್ರಾರಂಭಿಸುವೆಂದು ನಾನು ತಿಳಿದಿರಲಿಲ್ಲ ಕಂದ. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಯುದ್ಧವು ಮನುಷ್ಯನ ನಾಶ, ನೀತಿಯ ಪ್ರಳಯ, ಧರ್ಮದ ಮಹಾ ವಿಪ್ಲವ. ಯುದ್ಧವನ್ನು ನಿರ್ಮಿಸಿದನು ಮಾನವನೇ, ಪರಂತು ಆ ವಿಧಾತನಲ್ಲ. ತನ್ನವರು ಬೇರೆಯವರೆಂಬ ಭೇದವಿಲ್ಲದೆ ಎಲ್ಲರನ್ನು ತನ್ನ ಕರಾಳ ಉದರದಲ್ಲಿ ಅಡಗಿಸಿಕೊಂಡು ನಾಮಾವಿಶೇಷವನ್ನಾಗಿ ಮಾಡುವ ಮಾರಣ ಹೋಮ. ನಿನ್ನ ಮನೆ ಬಾಗಿಲಲ್ಲಿ ನಿಂತಿರುವ ಶಾಂತಿ ದೇವತೆಯನ್ನು ಆಹ್ವಾನಿಸದೆ ಘೋರವಾದ ಯುದ್ಧಕ್ಕೆ ಅನುಮತಿ ಕಂದ. ಅಮ್ಮ, ಈ ಅಪೌರುಷ ಮಾತುಗಳನ್ನು ಕೇಳಿ ಕೇಳಿ ಬೇಸತ್ತಿರುವನು. 100 ಜನ ವೀರಪುತ್ರರನ್ನು ನಡೆದ ವೀರಮಾತೆಯಾದ ನೀನು ಒಂದಲ್ಪ ಯುದ್ಧದ ಸಲುವಾಗಿ ಇಷ್ಟೊಂದು ಕಾತರಳಾಗಿರುವೆಯಾ? ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ಆ ಧರ್ಮವನ್ನು ನಾನು ಪಾಲಿಸುವನು. ನನ್ನನ್ನು ಆಶೀರ್ವದಿಸು ತಾಯಿ. ಧರ್ಮದ ರಹಸ್ಯವನ್ನು ನೀನು ತಿಳಿಯಲಾರೆ ಕುಮಾರ. ಧರ್ಮಕ್ಕಾಗಿ ಎಷ್ಟೋ ಜನ ತನುಮಾನವನ್ನು ಅರ್ಪಿಸಿದ್ದಾರೆ, ತಮ್ಮ ಪ್ರಾಣವನ್ನು ಸಹ ತೆತ್ತಿದ್ದಾರೆ. ಆದ್ರೆ ನೀನು ಸ್ತ್ರೀಯಿಂದಲೇ ಜನ್ಮಿತನಾಗಿ, ಸ್ತ್ರೀಯಿಂದಲೇ ಪೋಷಿತನಾಗಿ, ಸ್ತ್ರೀಗೆ ಕೊಡಬೇಕಾದ ಕುಲಗೌರವನ್ನು ಕೊಡಲು ನಿರಾಕರಿಸಿದೆ. ನಿಮ್ಮ ಮಾವ ಶಕುನಿಯ ಮಾತನ್ನು ಕೇಳಿ ಜೂಜಿನಾಟದಲ್ಲಿ ಪಾಂಡವರನ್ನು ಮೋಸದಿಂದ ಸೋಲಿಸಿದೆ. ತುಂಬಿದ ರಾಸಭೆಯಲ್ಲಿ ದ್ರೌಪದಿಯ ಮಾನಭಂಗಕ್ಕೆ ಪ್ರಯತ್ನಿಸಿದೆ. ಇನ್ನಾದರೂ ಧರ್ಮವನ್ನು ತಿಳಿಯುವ ಇಚ್ಛಿದ್ರೆ ನನ್ನ ಮಾತನ್ನು ಕೇಳು. ಈ ಛಲವನ್ನು ಬಿಡುಕದ್ದ, ನನ್ನ ಮಾತನ್ನು ಕೇಳು. ಛಲವೇಕೆ ಕುರು ನಂದನ, ನಿನ್ನ ಛಲದ ತೀರೆ ಕುರು ವಂಶ ಬದಲ. ಛಲವೇಕೆ ಕುರು ನಂದನ. ಮಾಡಬೇಡ ಬಿಟ್ಟು ಪಾಂಡವರಿಗೆ ನ್ಯಾಯವಾಗಿ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಡು. ಪಾಂಡವರು ಧರ್ಮಿಷ್ಠರಪ್ಪ, ಧರ್ಮಿಷ್ಠರು. ಅಮ್ಮ, ಪಾಂಡವರು 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 ಪಾಂಡವರ ಧರ್ಮವು ಸಮ್ಮತವಾದರೆ ಆ ಧರ್ಮಕ್ಕೆ ನನ್ನ ಸದಾ ಧಿಕ್ಕಾರವಿರಲಿ. ಕುಮಾರ, ನನ್ನನ್ನು ಆಶೀರ್ವದಿಸು ತಾಯಿ. ನಿನ್ನ ಜ್ಞಾತಿ ಹಿಂಸೆಗೆ ನನ್ನ ಶುಭಾಶೀರ್ವಾದವು ಅಷ್ಟೊಂದು ಅವಶ್ಯಕತೆ. ಪಾಪಾತ್ಮ, ನೀನು ನನ್ನ ಆಶೀರ್ವಾದವನ್ನು ಹೊಂದಲಾರೆ. ಹೊರಟು ಹೋಗು ದುರಾತ್ಮ. ಅಮ್ಮ, ಮಾತೃವಾಕ್ಯಗಳನ್ನು ತಿರಸ್ಕರಿಸಿದ ಕಟ್ಟಿಟ್ಟ ಬುದ್ಧಿಯ ಮಾತೃವಾಕ್ಯಗಳನ್ನು ತಿರಸ್ಕರಿಸಿದ ಪಾಪದ ಫಲವು ಕಟ್ಟಿಟ್ಟ ಬುದ್ಧಿಯಾದರೂ ಚಿಂತೆ ಇಲ್ಲ. ನಾನಾ ಶತ್ರುಗಳನ್ನು ಯುದ್ಧಕ್ಕೆ ಆಹ್ವಾನಿಸಿಯೇ ತೀರುವೆನು. ನೀನು ಆಹ್ವಾನಿಸದ ಯುದ್ಧವನ್ನೆಲ್ಲ ಕುಮಾರ, ನಿನ್ನ ಮೃತ್ಯುವನ್ನು. ಹಸ್ತಿನಾವತಿಯ ರಕ್ತ ಸಿಂಹಾಸನವು ರಕ್ತದ ಮಡಿನಲ್ಲಿ ಮುಳಗಿ ಹೋಗುವುದು. ಹಸ್ತಿನಾವತಿಯ ಬದಿಯಲ್ಲಿರುವ ಪವಿತ್ರವಾದ ಗಂಗಾಜಲವು ಕೆನ್ನೀರ ಕಾಲುವೆಯಾಗಿ ಕೊಚ್ಚಿ ಹೋಗುವುದು.
ಭಾರತದ ಸ್ತ್ರೀಯರೆಲ್ಲ ತಮ್ಮ ಪವಿತ್ರವಾದ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದು ನಿಲ್ಲುವರು. ನಿಂತುವಾಗಲಿ ಕುಮಾರ. ಅಮ್ಮ, ನೀನೇನು ಮಾನವನೋ ದಾನವನು? ಅಮ್ಮ, ಈ ದಿನದಿಂದ ನಾನು ಮಾನವನಲ್ಲ ತಾಯಿ, ಮಾನವರು ದುರ್ಧಾನವ. ನನ್ನ ಕುಮಾರ ದಾನವ? ನಾ ಹೆತ್ತ ಕಂದ ದಾನವ? ಹೇ ದೇವ, ಮಾತೃ ಹೃದಯವನ್ನು ಅದೆಂಥ ಪವಿತ್ರ ವಸ್ತುವಿಂದ ನಿರ್ಮಿಸಿರುವೆ. ನನ್ನ 100 ಜನ ಪುತ್ರರಲ್ಲಿ ಈ ದುರ್ಯೋಧನನಲ್ಲಿ ಅತಿಶಯವಾದ ಪ್ರೀತಿ ನಿಟ್ಟುವೆನು. ದುರಾಶೆಯಿಂದ ಅಡ್ಡದಾರಿ ಹಿಡಿದು ಯುದ್ಧಕ್ಕೆ ಹೊರಟರ ಮಗನನ್ನು ಆಶ್ವಾದಿಸಬೇಕಾದದ್ದು ತಾಯಿಯಾದ ನನ್ನ ಧರ್ಮ. ನಿಜ, ಅದೇ ನನ್ನ ಕರ್ತವ್ಯ. ಕುಮಾರ. ಅಮ್ಮ, ಬಾಕಂದ, ಎಂದಿನಂತೆ ನನ್ನ ಬಳಿಯಲ್ಲಿ ಮಣಕಾಲ ನೂರಿ ಕುಳಿತುಕೋ. ಈ ನನ್ನ ಹಸ್ತ ಸ್ಪರ್ಶದಿಂದ ಹುಲ್ಲು ಕಡ್ಡಿ ಕೂಡ ವಜ್ರಾಯುಧದಂತೆ ಕಠಿಣವಾಗುವುದು. ಹೋಗು, ರಣರಂಗದಲ್ಲಿ ವೀರಾವೇಶದಿಂದ ಹೋರಾಡು. ಆದರೆ ಧರ್ಮ ಯಾರಲ್ಲಿರುವುದೋ ಅವರಿಗೆ ಜಯವಾಗಲಿ. ಧರ್ಮ ಯಾರಲ್ಲಿರುವುದೋ ಅವರಿಗೆ ಜಯವಾಗಲಿ. ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ, ಯಥೋ ಧರ್ಮಸ್ತಥೋ ಜಯ. ಹೌದು, ಯಥೋ ಧರ್ಮಸ್ಥಥೋ ಜಯ. ಧರ್ಮಕ್ಕೆ ಜಯವಾಗಲೇಬೇಕು. ಕಾಲೋಚಿತವಾದ ಕ್ಷತ್ರಿಯನ ಧರ್ಮಕ್ಕನುಗುಣವಾಗಿ ರಣಬಂಧುವನ್ನು ನಿರಾಕರಿಸಿ ರಣಕಂಕಣವನ್ನು ತೊಂಟು ನಿಂತಿರುವ ಚಲದಂಕ ಮಲ್ಲ ಕೌರವೇಶ್ವರನಾದ ನಮಗೆ ಜಯವಾಗಲೇಬೇಕು. ಸಾವಕಾಶ ಬೇಕೆ. ಒಳಗಲಿ ರಣ ಕಹಳೆಗಳು, ಮಾರ್ಗದಲ್ಲಿ ರಣ ಕಹಳೆಗಳು, ಆ ರಾಡಲಿ ನಮ್ಮ ಸತ್ಫಲಾಂಚನ. ಮುಂದಿನ ಮುಂಬಾಯಕ್ಕೆ ಆ ಪಾಂಡವರ ಅಮಂಗಳಕ್ಕೆ ನಾಂದಿ. ಯಾರು ಎನ್ನದರಿಸಬಲ್ಲವರು ಈ ಚಲದಂಕ ಮಲ್ಲನ, ಯಾರು ಎನ್ನದರಿಸಬಲ್ಲವರು. ಗಡ್ಡ ಗಡ್ಡ ನಟಿಸಿಕೊರು ಪಾಂಡವರ ಪರದಿ ಆಳುವೆ ಭರತ ಕಂಡವ. ಗಡ್ಡ ಗಡ್ಡ ನಟಿಸಿಕೊರು ಪಾಂಡವರ ಪರದಿ ಆಳುವೆ ಭರತ ಕಂಡವ. ದ್ರುಪದ ನಂದನಯ ಕೈವಶ ಮಾಡಿ, ದ್ರುಪದ ನಂದನಯ ಕೈವಶ ಮಾಡಿ, ಪರಿಪರಿ ವಿಧದಲ್ಲಿ ಸುಖದಲ್ಲಿ ಬಾಳೆ, ಪರಿಪರಿ ವಿಧದಲ್ಲಿ ಸುಖದಲ್ಲಿ ಬಾಳೆ. ಯಾರು ಎನ್ನದರಿಸಬಲ್ಲವರು ಈ ಚಲದಂಕ ಮಲ್ಲನ, ಯಾರು ಎನ್ನದರಿಸಬಲ್ಲವರು ಈ ಕುರುಕುಲ ಚಕ್ರೇಶ್ವರನ, ಯಾರು ಎನ್ನದರಿಸಬಲ್ಲವರು, ಯಾರು ಎನ್ನದರಿಸಬಲ್ಲವರು. ಅರ್ಜುನ, ವಾಸುದೇವ, ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧನಾಗಿರುವ ವೀರನೊಂದು ಸಾರಿ ನೋಡುವೆನು. ದುರ್ಯೋಧನದ ಹಿತಾಕಾಂಕ್ಷಿಯಿಂದ ಪ್ರಾಣಗಳನ್ನು ತೃಣಾಪಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತನಾಗಿರುವ ಕ್ಷತ್ರಿಯ ಯೋಧನನ್ನು ತೋರಿಸು ಪರಮಾತ್ಮ. ಅರ್ಜುನ, ವಿಜಯ ವಿಜಯ ಜವದೊಲಿಸೈ ಮೇರೆ ವೀರ, ರಣಭೂಮಿಯ ಪರೆಯ ವಿಜಯ. ಅರ್ಜುನ,
ಜವದೊಳಿಸೈ ಮೆರೆವಿ ರಣಭುವಿಯ ಪರಿಯ ವಿಜಯ. ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ರೂಪಾಯಿನು ಭಯಂಕರ. ಮಹಾಭೀಕರ ಜಯ ಧ್ವನಿ ಪರ ಸಹಸ್ರ ರೂಪಾಯಿನು ಭಯಂಕರ. ಮಹಾರಥಿಕ ಬಹು ಪದಾತಿ ಪರಿವೃತ ಮಹಾರಥಿಕ ಬಹು ಪದಾತಿ ಪರಿ ಮಹೋದ್ರಾರಿ ಭಟ ಸಮಕ್ರಾಂತ ವಿಜಯ ವಿಜಯ. ಜವದೊಳಿಸೈ ಮೆರೆವಿ ರಣಭುವಿಯ ಪರಿಗ ವಿಜಯ. ಅರ್ಜುನ ವಾಸುದೇವ ಅಯಿತ ನಿವಯುತ ತುರಗ ಗಜ ಸಹಿತ ಮೆರೆವ ವಿಭವ ಮುದಿತ. ಅಯಿತ ನಿವಯುತ ತುರಗ ಗಜ ಸಹಿತ ಮೆರೆವ ವಿಭವ ಮುದಿತ. ತುಯಿನ ರೋಚಿ ಕುಲ ಮಹಾ ಮಿನಿಕಿಲ ತುಯಿನ ರೋಚಿ ಕುಲ ಮಹಾಜ್ಞಿನಿಕಿಲ. ರೂಪ ಭರಿತ ಕುರು ವಿಷಯ ಪರಿಕಲಿತ. ರೂಪ ಭರಿತ ಕುರು ವಿಷಯ ಪರಿಕಲಿತ. ರೂಪ ಭರಿತ ಕುರು ವಿಷಯ ಪರಿಕಲಿತ ವಿಜಯ ವಿಜಯ. ಜವದೊಳಿಸೈ ಮೆರೆವಿ ರಣಭೂಮಿಯ ಪರಿಯ ವಿಜಯ. ಅರ್ಜುನ ಪರಮಾತ್ಮ ನಿನ್ನ ಇಚ್ಛೆ ಅರ್ಜುನ. ನೋಡು, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಚಂಡಮಾರುತದಿಂದ ಉನ್ನಿಲಿತವಾಗಿ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸರೊಡನೆ ಅಶ್ವರೂಢನಾಗಿ ಸೇನಾ ರಚನೆಯನ್ನ ಪರಿಶೀಲಿಸುತ್ತಿರುವನು. ಅತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಶೋಭಿತ ರಥದಲ್ಲಿ ಶ್ವೇತ ವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವನ ಸೇನಾಧಿಪತಿ ಭೀಷ್ಮನು. ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ನೀನು ಯುದ್ಧವನ್ನು ಪ್ರಾರಂಭಿಸುವ ಮುನ್ನ ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್ ಕುರು ಪಿತಾಮಹ ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ನನ್ನ ಜೀವನದಲ್ಲಿ ಇದೆಂಥ ಪವಿತ್ರ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಮಿತ್ರ, ಏಕೆ ವಿಚಲಿತನಾಗಿರುವೆ? ಅರ್ಜುನ ಸಮರದಿ ಸೆಣೆ ಸಾಲಿನ ಕೃಷ್ಣ, ಸಮರದಿ ಸೆಣೆ ಸಾಲಿನ ಕೃಷ್ಣ, ಸಮರದಿ ಸೆಣೆ ಸಾಲಿನ. ಗುರು ಬಾಂಧವರ ಶಿರಛೇದಿಸೇನ. ಪರಮಾತ್ಮ ಅರ್ಜುನ ಬಾಂಧವರ ಶಿರಛೇದಿಸೇನ. ಗುರು ಬಾಂಧವರ ಶಿರಛೇದಿಸೇನ. ಗುರು ಬಾಂಧವರ ಶಿರಛೇದಿಸೇನ. ಅಲ್ಪಬೋಧವ ಬಯಸಿ ಪಾತಕಿ ನಾನಾದೆ. ಅಲ್ಪಭೋಗವ ಬಯಸಿ ಪಾತಕಿ ನಾನಾದೆ. ಸಮರದಿ ಸೆಳೆ ಸಾಲಿನ ಕೃಷ್ಣ, ಸಮರದಿ ಸೆಳೆ ಸಾಲಿನ ಕೃಷ್ಣ, ಸಮರದಿ ಸೆಳೆ ಸಾಲಿನ.
ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು ಪರಮಾತ್ಮ ಅರ್ಜುನ ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು ಜಾರುತ್ತಿದೆ ಗಾಂಡೀವ ಕೃಷ್ಣ ಕೃಷ್ಣ ಅರ್ಜುನ ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು ಜಾರುತ್ತಿದೆ ಗಾಂಡೀವ ಸೋಲುತ್ತಿದೆ ಕೈ ಕಾಲು ಮತೀನ ನಾನಾದೆ ಪಥವ ತೋರಿಸು ಮುನ್ನ ಮತೀನ ನಾನಾದೆ ಪಥವ ತೋರಿಸು ಮುನ್ನ ಸಮರದಿ ಸೆಣಸಾಡಿನ ಕೃಷ್ಣ ಸಮರದಿ ಸೆಣಸಾಡನ ಕೃಷ್ಣ ಸಮರದಿ ಸೆಣಸಾಡಿನ 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 ಪರಮಾತ್ಮ ಏನು ಹೇಳಲಿ ಅಂಗ ಪ್ರತ್ಯಂಗಗಳಲ್ಲೂ ಧಾರಣ ಜ್ವಾಲೆ ಬೇಸಿಗೆ ಬಿಸಿಲಿನಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು ಶರೀರದಲ್ಲಿ ಕಂಪನವು ರೋಮಾಂಚನವು ಹುಟ್ಟಿರುವುದು ನಾಲಿಗೆಯು ಒಣಗುತ್ತಿರುವುದು ಗಾಂಡೀವವು ಕೈಯಿಂದ ಕಳಚಿತು ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ಕೃಷ್ಣ ಈಗ ನಾನು ನೋಡುತ್ತಿರುವುದಾದರೆ ಏನು ಇವರೆಲ್ಲರೂ ನನ್ನ ಬಂಧು ಬಾಂಧವರು ಗುರು ಹಿರಿಯರು ಜ್ಞಾತಿಗಳು ಮಿತ್ರರು ಇವರಲ್ಲೆಷ್ಟೋ ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದು ಬಲ್ಲೆಯ ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ಒದಿಸಲು ನನ್ನಿಂದಾಗದು ಮೂರು ಲೋಕದ ಸಾರ್ವಭೌಮ ಪದವಿ ಸಲುವಾಗಿಯೂ ನಾನೀ ಜ್ಞಾತಿವದೆಗೆ ಗುರು ಹಿಂಸೆಗೆ ಕೈಯಾಕಲಾರೆನು ರಥವನ್ನು ತಿರುಗಿಸು ಮಿತ್ರ ಈ ಯುದ್ಧವು ಬೇಡ ಅರ್ಜುನ ಈ ವಿಷಮಾವಸಾರದಲ್ಲಿ ಅರ್ಜುನ ಇದೇನು ನೋಡು ನೋಡು ಪಾರ್ಥ ಏಡಿತನವಿದೇಕೆ ನೋಡು ನೋಡು ಪಾರ್ಥ ನೋಡು ನೋಡು ಪಾರ್ಥ ಏಡಿತನವಿದೇಕೆ ನೋಡು ನೋಡು ಪಾರ್ಥ ಗಡದಿಂದ ಶರವ ಉಡು ಬೇಗ ಪಾರ್ಥ ಅರ್ಜುನ ಗಡದಿಂದ ಶರವ ಉಡು ಬೇಗ ಪಾರ್ಥ ನೋಡು ನೋಡು ಪಾರ್ಥ ಏಡಿತನವಿದೇಕೆ ನೋಡು ನೋಡು ಪಾರ್ಥ ಬೇಡ ಮಾಧವ ಬೇಡಿಕೋ ನಿನ್ನ ಬೇಡ ಮಾಧವ ಬೇಡ ಮಾಧವ ಬೇಡಿಕೋ ನಿನ್ನ ಬೇಡ ಮಾಧವ ಕರದಿ ಗಾಂಡೀವಾವ ಧರಿಸಲಾರೆ ದೇವ ಕರದಿ ಗಾಂಡೀವಾವ ಧರಿಸಲಾರೆ ದೇವ ಬೇಡ ಮಾಧವ ಬೇಡಿಕೋ ನಿನ್ನ ಬೇಡ ಮಾಧವ ದುಷ್ಟ ಶಿಕ್ಷಣನೋ ಶ್ರೇಷ್ಠ ಪಾಲನಾನೋ ಅರ್ಜುನ ದುಷ್ಟ ಶಿಕ್ಷಣನೋ ಶ್ರೇಷ್ಠ ಪಾಲನ ಸೃಷ್ಟಿಕರ್ತ ನಾನು ನಿಷ್ಠೆಯಿಂದ ನೋಡಿ ಸೃಷ್ಟಿಕರ್ತ ನಾನು ನಿಷ್ಠೆಯಿಂದ ನೋಡಿ ನೋಡು ನೋಡು ಪಾರ್ಥ ಏಡಿತನವಿದೇಕೆ ನೋಡು ನೋಡು ಪಾರ್ಥ ಗುರು ಬಾಂಧವಾರ ವರಿಸಲಾರೆ ದೇವ
ಗೈವೆನೀಗ ಪಾರ್ಥ ನೋಡು ನೋಡು ಪಾರ್ಥ ಏಡಿತನವಿದೇಕೆ ನೋಡು ನೋಡು ಪಾರ್ಥ 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 ಅರ್ಜುನ, ಈ ವಿಷಮಾವಸಾರದಲ್ಲಿ ಇಂತಹ ಕಶ್ಮಲ ಭಾವ ನಿನ್ನಲ್ಲಿ ಹೇಗೆ ಬಿಟ್ಟಿತು? ಕ್ಷತ್ರಿಯ ವೀರನಾಗಿ ಅನಾರನೆಂತೆ ವರ್ತಿಸುವೆಯಾ? ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಏಡಿ ಎಂಬ ನಿಂದೆಯನ್ನ ಸಹಿಸಲಾರೆ. ನೀನು ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಅರ್ಜುನ. ಪರಮಾತ್ಮ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ಪೂಜಾ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜಾರ್ಹರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ? ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಷ್ಠರು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯು ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನ ವಧೆಯು ನನಗೆ ಸಮತೋಲ ಪರಮಾತ್ಮ. ಅರ್ಜುನ, ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳ್ಳಿವಿಲ್ಲದ ಆತ್ಮನನ್ನು ವಧಿಸುವುದು ಅಸಂಭವ. ಯುದ್ಧವು ಕ್ಷತ್ರಿಯ ಧರ್ಮ. ನೀನು ಆ ಧರ್ಮವನ್ನ ಪಾಲನೆ ಮಾಡು ಅರ್ಜುನ. ಜನಾರ್ದನ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ಆದರೂ ನಾನು ಹೇಳಿಯಲ್ಲ, ಪಾಪ ಭೀತಿಯಿಂದ ಯುದ್ಧೋನ್ಮುಖನಾಗಿರುವನು. ಹೇಳು, ಯುದ್ಧದ ಹೊರತಾಗಿ ಕ್ಷತ್ರಿಯನಿಗೆ ಮತ್ತಾವ ಧರ್ಮವಿಲ್ಲವೇ? ಪಾರ್ಥ, ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು. ಪರಧರ್ಮ ಅವಲಂಬನವು ಅನರ್ಥಕಾರಿ. ನೆನಪಿರಲಿ, ಶತ್ರುಗಳು ಏಡಿ ಎಂದು ಅಳಿಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ನೀನು ಈ ಅಜ್ಞಾನದಿಂದ ಕರ್ಮ ಭ್ರಷ್ಟನಾಗಬೇಡ ಅರ್ಜುನ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಗೆ ಉತ್ತರವನ್ನು ಕರುಣಿಸೋ ಮಹಾಮಹಿಮ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಯ ಧರ್ಮಸ್ಯ ತದಾತ್ಮಾನಂ ಸೃಜಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತ್ಯಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ 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 ಯುಗೆ. ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರ ಓರಿಯಿತು. ಏ ಯೋಗೇಶ್ವರ, ನಿನ್ನ ಕಿರೀಟಿ, ನಾನು ಮಾಯಾರೂಪಿ ಧರಿತ್ರೆನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ನೀರಿನಲ್ಲಿ ರಸಾತ್ಮಕನು ನಾನು. ಚಂದ್ರ ಸೂರ್ಯರ ಕಾಂತಿಯು ನನ್ನದು. ವೇದಗಳಲ್ಲಿ ಓಂಕಾರವು ನನ್ನದು. ಮನುಷ್ಯರಲ್ಲಿನ ಪೌರುಷವು ನನ್ನದು. ದೇವತೆಗಳಲ್ಲಿ ಸಮಸ್ತ ಭೂತಗಳ ಆದಿ ಕಾರಣ ನಾನು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರನಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವಾಗಿರುವನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುತ್ತಿರುವವು. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಅರಿಯಿತು. ಏ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನಾಗಿ ಮಾಡು. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿ ದರ್ಶನ ಮಾಡು. ಅದೇ ತಿರುಗಿಸಕ್ ಬರೋದ, ನಾವೇ ತಿರುಗಿಸ್ತೀವಿ. ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಚಿರಚಿತ್ತವಾಯ್ತು ದೇವಾ. ಕಿಂಕರನ ಪೊರೆಯೋ ಕರುಣಾಮೂರ್ತಿ, ನಿನ್ನ ಸೌಮ್ಯ ರೂಪವ ತೋರೋ ಶರಣು ಶರಣು ಗಿರಿದಾರಿ ಗಿರಿದಾರಿ.
ಶರಣರ ಪೊರೆಯೋ ಜೀವನ ನಿಧಿಯೇ ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬೆಳಲಿದೆ ಪರಮಾತ್ಮ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸು ನೀ ರಾಧಾರಮಣ ಮುಕ್ತಿಯ ಕರುಣಿಸು ನೀ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ ಜೋಡಿಸಿ ಕರಗಳ ಬೇಡುವೆ ಚರಣದಿ ಜೋಡಿಸಿ ಕರಗಳ ಬೇಡುವೆ ಚರಣದಿ ಮಾಡು ಕೃಪೆಯನ್ನು ಪಾಮರ ನಿನ್ನೊಳೆ ಮಾಡು ಕೃಪೆಯನ್ನು ಪಾಮರ ನಿನ್ನಳು ಭೀಕರ ರೂಪದ ಹೇಗೆಯ ಸಹಿಸೆ ಭೀಕರ ರೂಪದ ಹೇಗೆಯ ಸಹಿಸೆ ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ ದಾರಿ ಕಾಣದೆ ನೊಂದು ಬಳಲಿದೆ ಶಾಂತಿಯ ಕರುಣಿಸು ನೀ ರಾಧಾರಮಣ ಮುಕ್ತಿಯ ಕರುಣಿಸು ನೀ ಕರುಣಿಸು ನೀ ಕರುಣಿಸು ನೀ ಎಂತಹ ಭಯಾನಕ ರೂಪವಿದು ಮಾನವ ಚಕ್ಷುಗಳಿಂದ ನೋಡಲಾರೆ ಪ್ರಭು ಪ್ರಭು ಕೈಕಾಲುಗಳು ಕಂಪಿಸುತ್ತಿರು ವಾಕ್ಸ್ಫೂರ್ತಿಯೂ ಇಲ್ಲ ಕರುಣಾಮಯನೇ ನಿನ್ನ ವಿಶ್ವರೂಪವನ್ನು ತೋರಿಸಿ ನಿನ್ನ ಸೌಮ್ಯ ರೂಪವನ್ನು ತೋರಿಸಿ ನಿನ್ನ ಸೌಮ್ಯ ರೂಪವನ್ನು ತೋರಿಸಿ ಧಾರಣ ಮಾಡು ಭಕ್ತ ಪರಾಧೀನ ಹೃದಯದಲ್ಲಿ ಆನಂದ ತರಂಗಗಳನ್ನೆಬ್ಬಿಸುವ ನಿನ್ನ ಸುಧಾ ಮಧುರವಾದ ಮಂದಹಾಸವನ್ನು ತೋರಿಸು ಗೋಪಿಕವಲ್ಲಭ ಲಲನ ಚಿತ್ತರಂಜಕವಾದ ನಿನ್ನ ಗಂಭೀರ ಸುಹಾಸ ವದನದಲ್ಲಿ ಭಯವನ್ನು ಬಿಡು ಪ್ರಣಶಕ ನನ್ನ ಶಂಖ ಚಕ್ರ ಶೋಭಿತನಾದ ಸೌಮ್ಯ ಮೂರ್ತಿಯ ದರ್ಶನ ಮಾಡು ಅರ್ಜುನ ತೆಗೆದುಕೋ ಧನುರ್ಬಾಣಗಳನ್ನ ಮೊಳಗಿಸು ಸಮರ ಗೀತೆಯನ್ನ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ ಈ ಕುರುಕುಲಗಳ ಕಸರೋ ಪರಿವರೋ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ ಈ ಕುರುಕುಲಗಳ ಕಸರೋ ಪರಿವರು ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ ಮಹರು ಭೀಷ್ಮ ದ್ರೋಣರು ಶಲ್ಯ ಸೈಂಧವ ಅಶ್ವತ್ಥಾಮರು ಕುರುಪಿತ ಮಹರು ಭೀಷ್ಮ ದ್ರೋಣರು ಶಲ್ಯ ಸೈಂಧವ ಅಶ್ವತ್ಥಾಮರು ಬೆದರದ ನೀನಿ ಕದನವ ಮಾಡೈ ಬೆದರದ ನೀನಿ ಕದನವ ಮಾಡೈ ಪಾಂಡವ ಕೀರ್ತಿಯ ಗಗನದಿ ಬೆಳಗೈ ಪಾಂಡವ ಕೀರ್ತಿಯ ಗಗನದಿ ಬೆಳಗೈ ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ ಈ ಕುರುಕುಲ ಕಳಂಕ ಸ್ವರೋ ಪರಿವರು ನೋಡಲ್ಲಿ ಬೆದರೋಡುತ್ತಿದೆ ಸೈನ್ಯ
ಅತ್ತ ನೋಡು ಪಾರ್ಥ, ಭೀಷ್ಮನು ಅಭೀತನಾಗಿ ಭೂಮಿಯ ಮೇಲೆ ಉರುಳುತ್ತಿರುವನು. ವೀರ ಶಿಖಾಮಣಿಯಾದ ನಿಮ್ಮ ತಾತನಿಗೆ ಅಂಬುಗಳಿಂದ ಶರಶಯ್ಯನ ನಿರ್ಮಿಸು. ದೇವರತನ ದೇವು ಭೂಮಿಯ ಮೇಲೆ ಉರುಳದಿರಲಿ. ತಾತ, ಕ್ಷಮಿಸು. ಈ ಮಹಾತ್ಪಾಪದ ಭಾರದಿಂದ ನನ್ನನ್ನು ಉದ್ಧಾರ ಮಾಡು. ನಾನಿಂದು ಇಚ್ಛಾಪೂರ್ವಕವಾಗಿ ಭರತಾನ್ವಯದ ಪುಣ್ಯಜ್ಯೋತಿಯನ್ನು ಊದಿ ಆರಿಸಿದೆನು. ಆ ಪಾಪಮಯವಾದ ನಿಶ್ವಾಸದೊಡನೆ ನನ್ನ ಪ್ರಾಣವು ಹಾರಿ ಹೋಗಲಿಲ್ಲವೆಂಬುದೇ ಏಕಮಾತ್ರ ಚಿಂತೆ. ಹತ್ತು ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯನಾದಂತೆಂದು ಭಾವಿಸಿದ್ದೆ. ಆದರೆ ದ್ರೋಣನ ಚಕ್ರವ್ಯೂಹದಿಂದ ನನ್ನ ಆಸೆಗೆ ಭಂಗವಾಯಿತು. ಅಗ್ರಜ, ನಾವೊಂದು ಉಪಾಯವನ್ನು ಚಿಂತಿಸಲೇಬೇಕು. ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನು ಜಯಿಸಿ ವ್ಯೂಹವನ್ನು ಭೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆಯ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿದೆನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂಸಪ್ತರೊಡನೆ ಕಾದಾಡುತ್ತಿರುವರು. ಅವರು ಹಿಂದಿರುಗುವ ಸಂಭವವಿಲ್ಲ. ಈಗಿದರ ಉಪಾಯವೇನು? ಇದಕ್ಕೊಂದು ಉಪಾಯವನ್ನು ಚಿಂತಿಸಲೇಬೇಕು ಅಗ್ರಜ. ಇದೆಂತಹ ಮಾತು ದೊಡ್ಡಪ್ಪ? ನಿಮ್ಮ ಕೈಯಲ್ಲಿ ಗದೆ ಇರುವಾಗ, ನಮ್ಮ ಪೂಜ್ಯ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೆ ಒದಗಿರುವಂತಹ ಆಪತ್ತಾದರೂ ಏನು? ಕುಮಾರ, ಬಿಡೈ ಚಿಂತೆಯನ್ನು ತಡವ ಮಾಡದೆ ನನಗೆ ಕೊಡಲಿ ಅಭಯ. ಬಿಡೈ ಚಿಂತೆಯನ್ನು ತಡವ ಮಾಡದೆ ನನಗೆ ಕೊಡಲಿ ಅಭಯ. ದ್ರೋಣನ ವ್ಯೂಹ ಭೇದಿಸಿ ಕಡಿದ ವೈರಿಗಳ ಜಿರಗಳನೀಗ ದ್ರೋಣನ ವ್ಯೂಹ ಭೇದಿಸಿ ಕಡಿದ ವೈರಿಗಳ ಚಿರಗಳಲ್ಲಿ ರಣದೊಳಗೆ ಕೆಳಕಿದರ ಕಲ್ಲುಗಳ ಬಗೆದಿಡುವೆ. ರಣದೊಳಗೆ ಕೆಳಕಿದರೆ ಕಲ್ಲುಗಳ ಬಗೆದಿಡು. ಬಿಡೈ ಚಿಂತೆಯನ್ನು ತಡವ ಮಾಡದೆ ಕೊಡುವ ಅಭಯ. ತಂದೆ ಪಾತನ ಆದಾಯ ಬಂದಿರಲಿ, ಇಂದಿರೇಶ ನೇತ ಬರಲಿ. ತಂದೆ ಪಾತನ ಆದಾಯ ಬಂದಿರಲಿ, ಇಂದಿರೇಶ ನೇತ ಬರಲಿ. ಕುಂದದ ರಣದೊಳ ಯುದ್ಧವ ಗೈವೆ, ಬಿಡೈ ಚಿಂತೆಯನ್ನು ತಡವ ಮಾಡದೆ ಅಭಯ ಅಭಯ. ಅಭಿಮಾನಿಯು ವ್ಯೂಹ ಭೇದ ಪದ್ಧತಿಯನ್ನು, ದ್ರೋಣನ ಚಕ್ರ ವ್ಯೂಹವನ್ನು ಭೇದಿಸುವುದು ಅಸಾಧ್ಯವಾದ ಕೆಲಸ. ವ್ಯೂಹ ರಕ್ಷಣೆಗಾಗಿ ವ್ಯೂಹದಿಂದ ರಕ್ಷಿತರಾದ ಕೌರವರ ಬಾಣಗಳ ಪರಂಪರೆಯಿಂದ ನಮ್ಮ ಸೈನ್ಯದ ಸೈನಿಕರು ಹತರಾಗುತ್ತಿರುವರು. ಅದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ ಜ್ಯೇಷ್ಠ ಪಿತಾ? ನಾನು ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ಅನುಮತಿಯನ್ನು ಕೇಳುವುದಕ್ಕಾಗಿಯೇ ನಾನು ಇಲ್ಲಿಗೆ ಬಂದಿದ್ದು. ನಿರಾಕರಿಸುವುದು ಬಾಪು ಅಭಿಮಾನ್ಯುವಿನ ಈ ಪ್ರಾರ್ಥನೆಯನ್ನು ನಮ್ಮ ಗೌರವ ಸ್ವರೂಪನು. ಕುಮಾರ, ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸಬೇಕು. ಆದರೆ ಈ ಕೆಲಸವು ನಿನ್ನಿಂದ ಅಸಾಧ್ಯವಾದದ್ದು. ನಾವೆಲ್ಲರೂ ಜೀವಿಸಿದ್ದು ಇಂತಹ ಅಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳಿಸುವುದು ಲೋಕಾಭಿಮಾತ ಎನಿಸದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುವೆಯಾ? ನಿಮ್ಮ ಕಣ್ಣೆ ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ.
ನಾನು ತಾಯಿಯ ಗರ್ಭದಲ್ಲಿರುವಾಗಲೇ ಆ ಚಕ್ರವ್ಯೂಹವನ್ನು ಭೇದಿಸುವ ಕಲೆಯನ್ನು ಕಲಿತಿರುವೆನು. ಈಗ ನನಗ ಅನುಮತಿಯನ್ನು ಕೊಡು, ಆಗ ತಿಳಿಯುವೆ ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂದು. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸುವುದು. ನಾನು ಸೈನ್ಯವನ್ನೆಲ್ಲ ಕರೆದುಕೊಂಡು ಹೋಗಿ ಸಹಾಯಕನಾಗಿ ನಿಲ್ಲುವೆನು. ಅಭಿಮನ್ಯು ವ್ಯೂಹ ಭೇದಿಸಿದೊಡನೆ ಅನಿರೀಕ್ಷಿತವಾಗಿ ಒದಗಿ ಬಂದಿರುವ ಸಹಾಯವನ್ನು ಮರೆಯುವುದು ಉಚಿತವಲ್ಲ. ಭೀಮಾನ್ ನಿನ್ನಿಷ್ಟದಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವನು. ಯುದ್ಧದಲ್ಲಿ ಒಂದು ಕ್ಷಣ ಇವನನ್ನು ನೀನು ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಅಚ್ಚಳಿಯದೆ ಪುನಃ ಅವನ ಕೈ ಸೇರಲಿ. ಅಭಿಮಾನ್ಯು ವಿಜಯಶಾಲಿಯಾಗಿ ಹಿಂದಿರುಗು. ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ಕೊಂಡಿರಲು ನನಗೆಲ್ಲಿ ಭಯವು ದೊಡ್ಡಪ್ಪ? ಯಾರತ್ತೆ ದುರಾತ್ಮರಾದ ದ್ರೋಹಿಗಳ ಮತವ ಮುರಿವೆ ನೀಕ್ಷಣ. ದುರಾತ್ಮರಾದ ದ್ರೋಹಿಗಳ ಮತವ ಮುರಿವೆ ನೀಕ್ಷಣ. ಮನವ ಮುರಿವೆ ನೀಕ್ಷಣ, ಮನವ ಮುರಿವೆ ನೀಕ್ಷಣ. ಸ್ವಾಮಿ ಪ್ರಾಣೇಶ್ವರಿ, ನಮಸ್ಕರಿಸುವಿನಿ ಪ್ರಿಯ. ನಿನಗೆ ಮಂಗಳವಾಗಲಿ. ಶೃಂಗಾರವನದಲ್ಲಿ ಸಲ್ಲಾಪದಿ ನಲಿಯುವ ಚೆಲುವಿನಲತೆ ನೀ ಕಾದಿದೆ ಬಾಮನ ಮಧುವೈರಲು ಭ್ರಮರಾ
ಚೆಲುವೆ ಪರಾಗದ ಮದುವೆ ಬಾ ಚೆಲುವೆ ಪರಾಗದ ಮದುವೆ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತಾ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತ ಬಾ ಚೆಲುವೆ ಪರಾಗದ ಮದುವೆ ಕುಡಿನೋಟದಲ್ಲಿ ನಲ್ಲನ ಮನಸೆಳೆವ ಕಣ್ಣೋಟಕ್ಕೆ ನಾ ಮನಸೋತಿಯೇನೆ ಕುಡಿನೋಟದಲ್ಲಿ ನಲ್ಲನ ಮನಸೆಳೆವ ಕಣ್ಣೋಟಕ್ಕೆ ನಾ ಮನಸೋತಿಯೇನೆ ನಿಯನ ಮನದಲ್ಲಿ ವಿರಹದ ತಾಪವ ನೀಗಿಸುವ ಲಲನೆ ನಿಯನ ಮನದಲ್ಲಿ ಅನುದಿನ ಕುಣಿಯುತ್ತಪ್ಪ ಅನುದಿನ ಕುಣಿಯುವೆ ಬಾ ಚೆಲುವೆ ಪರಾಗದ ಮದುವೆ ಒತ್ತಿಗೆ ಬೆಳಕನ್ನು ಚೆಲ್ಲುತ್ತ ಪ್ರೇಮದ ಜ್ಯೋತಿಗೆ ಬೆಳಕನ್ನು ಚೆಲ್ಲುತ್ತ ಚೆಲುವೆ ಪರಾಗದ ಮದುವೆ ದರ್ಶನಕ್ಕಾಗಿ ಕಾಯುತ್ತಿದೆ ಸ್ವಾಮಿ, ಈಗ ಲಭಿಸಿತು. ದೇವನ ದರ್ಶನವನ್ನೇನೋ ಹೊಂದಿದೆ, ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿ ಏಕೆ ಈ ನನ್ನ ಸರ್ವಸ್ವೇ ನಿಮ್ಮದಲ್ಲವೇ? ನನಗಾಗಿ ಇನ್ನೇನಿರುವೆ? ನನಗಾಗಿ ನಿನ್ನ ಹೃದಯದ ಪ್ರೇಮ ಮೊದಲು ನಿಮ್ಮದೇ ಇಲ್ಲವೇ? ಪುನಃ ಕೊಡಬೇಕೇ? ಪ್ರೇಯಸಿ, ನಾನದನ್ನು ಬಲ್ಲೆ. ಏನು ಸ್ವಾಮಿ? ಆದರೆ ನಿನ್ನ ಪ್ರೀತಿಯನ್ನು ಪ್ರತಿದಿನವೂ ಹೊಸದಾಗಿ ಪಡೆಯಬೇಕೆಂಬುದು ತಮ್ಮ ನನ್ನ ಹೊಸ ಕಾಂತಿಯಿಂದ ಪ್ರಕೃತಿಯನ್ನು ರಂಜಿಸುತ್ತದೆ.
ಸರ್ವಸಾಕ್ಷಿಯಾದ ಸೂರ್ಯದೇವನು ಪ್ರತಿದಿನವೂ ಹೊಸದಾದ ಕಾಂತಿಯಿಂದ ಜಗತ್ತನ್ನು ಬೆಳಗುವನು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಈ ಪ್ರೇಮದ ವಿಚಾರವು ಹಾಗೆ. ಹೀಗೆ ಸ್ವಾಮಿ. ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ. ಈ ವಿರಹ ಸಮ್ಮಿಲನಗಳ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮ ಸಜೀವ. ಹೃದಯೇಶ್ವರಿ, ನಿನ್ನೆಯ ದಿನ ನಾವು ಪ್ರೇಮದ ತೀವ್ರ ಕೋಶದಿಂದ ದಗ್ಧರಾಗಿದ್ದೆವು. ಆದರೆ ಈ ದಿನ ಪುನಃ ಸಮ್ಮಳಿತಲಾದೆವು. ಈ ಸುಸಂದರ್ಭದಲ್ಲಿ ಪುನಃ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಬೇಕೆಂಬುದು ಹೌದೇ ಆಸೆ. ಸ್ವಾಮಿ? ಉತ್ತರ ಬನ್ನಿ. ಕುಳಿತುಕೊಳ್ಳುವರಾಗಿ ಸ್ವಾಮಿ. ಬೇಡ ನಿಮ್ಮದು. ಎಷ್ಟೇ ಆದರೂ ನೀವು ನನ್ನ ಪ್ರೇಮದ ಪೂಜಾರಿ ಅಲ್ಲವೇ ಸ್ವಾಮಿ? ಆಕಲೆಯೇ ಓ ನನ್ನ ಪೂಜಾರಿ, ಪ್ರೇಮದ ಪೂಜಾರಿ.
ಪ್ರಸನ್ನನಾಗಿ ನನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರೋನು. ಆದರೆ ನಿನ್ನ ಪ್ರೇಮ ಪೂಜೆಯನ್ನು ಕೈಗೊಳ್ಳಲು ನನಗಿವಾಗ ಸಮಯವಿಲ್ಲ. 4 ದಿನಗಳು ಯುದ್ಧದಲ್ಲಿ ಇರುವೆ. ಈ ದಿನವಾದ್ರೂ ಕ್ಷಣಕಾಲ ನನ್ನೊಡನೆ ಕಾಲ ಕಳೆಯಬಾರದೆ ನೀವು? ಘೋರ ಯುದ್ಧವು ಬಂದೊದಗಿದೆ. ಈಗಲೂ ನಗುತ್ತಿರುವೆಯಾ ಅಥವಾ ಸೃಷ್ಟಿಕರ್ತರಿಬ್ಬರೆಂದು ತೋರುವುದು? ಯುದ್ಧವನ್ನು ಸೃಷ್ಟಿಸಿದ ಗಾನ ಹೃದಯಹೀನನಾದ ವಿಧಾತನೇ ಬೇರೆ. ಉತ್ತರೆಯನ್ನು ಹಾಸ್ಯ ಪ್ರಿಯೆ. ಅದು ಪ್ರಿಯ, ಯುದ್ಧಕ್ಕೋಸ್ಕರ ಹೊಸ ಬಿಲ್ಲನ್ನು ತಂದಂತಿದೆ. ಒಮ್ಮೆ ಎದೆಯೇರಿಸಲಿ ಸ್ವಾಮಿ. ಈ ಕೋಮಲ ಅಸ್ತ್ರಗಳಿಗೆ ಈ ಉಚಿತವಾದ ಕೆಲಸವಿದಲ್ಲ. ಮತ್ತೆ ಹೃದಯದ ಮಧ್ಯದಲ್ಲಿ ನನಗೆ ಸ್ಥಾನವನ್ನು ಕೊಡು. ಇರುವುದು ಒಂದು, ಕೊಡುವುದು ಯಾರಿಗೆ ಸ್ವಾಮಿ? ಕೋಪವೇ ಆನಂದವ ಬೀರೆ ನಾ ಬೇಡುವೆ, ನಾ ಬೇಡುವೆ, ನಾ ಬೇಡುವೆ. ನೀರಜ ನೇತ್ರೆ ವೃತ ಕೋಪವೇ ಕೋಮಲ ಬಾಲೆ ಸಂಗ್ರಾಮಕ್ಕೆಂತ ನೀ ಹೋಗುವೆ, ನೀ ಹೋಗುವೆ, ನೀ ಹೋಗುವೆ. ಕೋಮಲ ಬಾಲೆ ಬಾಮಿನಿ ಕೋಪ ಯಾಕಿಂತ ರೂಪ, ಬಾಮಿನಿ ಕೋಪ ಯಾಕಿಂತ ರೂಪ. ಸಂಪನ್ನೆ ಲಾವಣ್ಯ ಸಂಪನ್ನೆ ಲಾವಣ್ಯ ವೀರಸತಿ ಉಪಹಾಸ ಸಮಯವಲ್ಲ ಉತ್ತರ. ಈಗಲೂ ನಗುತ್ತಿರುವೆಯಾ? ಹಾಸ್ಯ ಪ್ರಿಯ, ಘೋರ ಯುದ್ಧವು ಬಂದೊದಗಿದೆ. ಸ್ವಾಮಿ, ನಿನ್ನ ಕರ್ತವ್ಯದಲ್ಲಿ ನೀನು ಸ್ಥಿರನಾಗು ಸ್ವಾಮಿ. ಉತ್ತರೆ ತನ್ನ ಭಾಗದ ಕರ್ತವ್ಯವನ್ನು ಸ್ಥಿರವಾಗಿ ನಿರ್ವಹಿಸುವಳು. ಸಂತೋಷ ಚಿತ್ತಳಾಗಿ ನನ್ನನ್ನು ಕಳಿಸಿಕೊಡು. ನನಗೋಸ್ಕರ ಸ್ವಲ್ಪವೂ ಇಲ್ಲ ದುಃಖಿಸುವುದಿಲ್ಲ ಸ್ವಾಮಿ, ನಿನ್ನ ಆಜ್ಞೆ ವಿರುದ್ಧ ನಾನು ದುಃಖಿಸುವುದಿಲ್ಲ ಪ್ರಭು. ಗೆಳತಿ ಪ್ರಿಯತಮೆ ಬಾರೆ ಗೆಳತಿ
ಸಮಯ ಪಾಮರ ಕೋಗಿಲೆ ಕೂಗಿದ ಸಮಯ ಹೃದಯದ ಕೋಗಿಲೆ ಇಂಚರ ಗಾನ ಪಾಮರ ಕೋಗಿಲೆ ಕೂಗಿದ ಸಮಯ ಹೃದಯದ ಕೋಗಿಲೆ ಇಂಚರ ಗಾನ ಹೃದಯದ ಭಾವನೆ ಮಧುರ ಮಧುರ ಹೃದಯದ ಭಾವನೆ ಮಧುರ ಮಧುರ ಬೆಳಸಿ ಪ್ರಿಯತಮೆ ಬಾರೆ ಏನೋ ಸಂತೋಷ ಏನೋ ಉಲ್ಲಾಸ ಏನೋ ಸಂತೋಷ ಏನೋ ಉಲ್ಲಾಸ ಬೇಡ ರಸದಳ ಬೇಡ ರಸದಳ ಪ್ರಿಯ ರಮಣಿ ಕರೆಯುವೆ ಬಾ ಹರುಷದಿ ನಲಿಯುವ ಬಾಬಾರೇ, ಸರಸದಿ ಕುಣಿಯುವ ಬಾಬಾರೇ. ಪ್ರಿಯ ರಮಣಿ ಮೋಹನ ನಾನೇ ಮೋಹನಿ ನೀನೇ ಮೋಹನ ನಾನೇ ಮೋಹನಿ ನೀನೇ ನನ್ನ ಮನದ ವೇದನೆ ನೀನೇ ನಾನೇ ಮೋಹನಿ ನೀನೇ ಬಂದು ಬನ್ನಿ ಚೆನ್ನದಾರಿ ಅಂದ ಚಂದದಿಂದ ಬಂದು ಬನ್ನಿ ಚೆನ್ನದಾರಿ ಅಂದ ಚಂದದಿಂದ ಬಂದು ಮನ್ನಿ ಚೆನ್ನದಾರಿ ಪ್ರಿಯ ರಮಣಿ ಕರೆಯುವೆ ಬಾ ಸರಸದಿ ನಲಿಯುವ ಬಾಬಾರೇ. ಪ್ರಿಯ ರಮಣಿ
ಚಂದ್ರನು ನಾನೇ ತಾರೆಯು ನೀನೇ ಚಂದ್ರನು ನಾನೇ ತಾರೆಯು ನೀನೇ ನನ್ನ ಮನದ ವೇದನೆ ನೀನೇ ರಮಣಿ ಕರೆಯುವೆ ಬಾ ಸರಸದಿ ನಲಿಯುವ ಬಾರಿ ಹರಿಸಂಗುಳಿಯುವ ಬಾರಿ ಪ್ರಿಯ ರಮಣಿ ಇನ್ನು ನನಗೆ ಆಜ್ಞೆಯನ್ನು ಕೊಡು. ನೀನು ಧರಿಸಿದ ಈ ವಿಜಯಮಾಲೆಯಿಂದ ಯುದ್ಧದಲ್ಲಿ ನಾನು ಬೆಳಗುವೆನು. ಇನ್ನು ನನಗೆ ಅಪಜಯವಿಲ್ಲ. ಅತ್ತೆಯವರು ಬರ್ತಿರುವರು. ಧರ್ಮ ಯುದ್ಧದಲ್ಲಿ ನಿನ್ನಂತಹ ಕ್ಷತ್ರಿಯ ವೀರರಿಗೆ ತ್ರಿಕಾಲದಲ್ಲಿಯೂ ಅಪಜಯವಿಲ್ಲವೋ ಕಂದ? ಯಾವ ವೀರ ಅತ್ತೆ? ಕ್ಷತ್ರಿಯ ವೀರ. ಕುಮಾರ, ಈ ದಿನ ದ್ರೋಣರ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಪ್ರತಿಜ್ಞೆಯನ್ನು ಮಾಡಿರುವಂತೆ ನಿಜವೇ ಕಂದ? ಹೌದು ತಾಯಿ. ಸುಭದ್ರೆಯು ವೀರಮಾತೆ ಎಂಬುದನ್ನು ಜಗತ್ ಪ್ರಸಿದ್ಧಿ ಮಾಡುವುದಾಗಿ. ಕುಮಾರ, ಪಾಂಡನೆಂದರೆ ರಾಷ್ಟ್ರವಾದ ಶ್ರೀಕೃಷ್ಣ ಪರಮಾತ್ಮರ ಮಹಿಮೆ ಉತ್ತರೆಯ ಸೌಭಾಗ್ಯ ನಿನ್ನನ್ನು ಎಡೆಬಿಡದೆ ರಕ್ಷಿಸಲಿ. ಕೀರ್ತಿಶಾಲಿಯಾಗು ಕಂದ. ಅನುಗ್ರಹಿತನಾದೆನು ತಾಯಿ. ನಿನ್ನ ಆಶೀರ್ವಾದದ ಮಹಿಮೆಯಿಂದ ದ್ರೋಣನ ಚಕ್ರವ್ಯೂಹವನ್ನು ಆಟದ ಮಣ್ಣಿನ ಕೋಟೆಯಂತೆ ಭೇದಿಸುವೆನು. ಉತ್ತರ ನಗುತ್ತಾ ನನ್ನನ್ನು ಬೀಳ್ಕೊಡು. ಹಾಗೆ ಆಗಲಿ ಸ್ವಾಮಿ. ತಾಯಿಯ ನೋವೇನೆಂಬುದನ್ನು ಅರಿಯದ ಮುದ್ದು ಮಣಿಗೆ ನಿನ್ನ ಕೈಯಲ್ಲಿಡುವೆನು. ಯುದ್ಧದಲ್ಲಿ ನಾನೊಂದು ವೇಳೆ ಅಭದ್ರವನ್ನು ನುಡಿಯಬೇಡ ಕುಮಾರ. ರಣರಂಗವು ತಾಯಿ ಮಿಡಿಲಿನಂತೆ, ಶಸ್ತ್ರಾಸ್ತ್ರಗಳ ಒಡಹುಟ್ಟಿದ ಸಹೋದರರಂತೆ, ವಿಜಯವ ನೆಚ್ಚಿನ ನಂಟರಂತೆ ಕೀರ್ತಿಶಾಲಿಯಾಗಿ ಬಾ ಕಂದ. ಹೋಗಿ ಬರುವೆಯ? ಬರಲಿ ಸ್ವಾಮಿ. ಪ್ರಿಯ ಪ್ರಾಣೇಶ್ವರ ಬರಲಿ. ತಡವಾಗಿರುವುದು ಸ್ವಾಮಿ. ಈ ನಾಟಕ ಇಷ್ಟೊಂದು ಯಶಸ್ವಿ ಆಗಲು ಕಾರಣ ನಮ್ಮ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಮ್ಯಾನೇಜರ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಸಂತೋಷರವರು. ಸಿದ್ದರಾಮಯ್ಯವ್ರು ಬರಬೇಕು ವೇದಿಕೆ ಮೇಲೆ. ಹಲೋ ಹಲೋ ಹಲೋ. ನಮ್ಮ ನಾಟಕದ ಬೆನ್ನೆಲುಬಾಗಿರ್ತಕ್ಕಂಥ ಶಾಲಕ್ ಏಯ್ ಮ್ಯಾಕ್ ಮಡ್ಚಕ್ ಒಂದು ಸಿದ್ದರಾಮಯ್ಯನವರು ಒಂದು ಗೀತೆ ಹಾಡ್ಬೇಕು. ದುರಾತ್ಮರಾಗಿ ಮೆರವ ಕಳನೆ ಕ್ಷಣದ ನಾಶ ಪಡಿಸುವೆ. ದುರಾತ್ಮರಾಗಿ ಮೆರವ ಕಳನೆ
ನಾಶಪಡಿಸುವೆ, ಕ್ಷಣದಿ ನಾಶಪಡಿಸುವೆ, ಕ್ಷಣದಿ ನಾಶಪಡಿಸುವೆ. ಮತಾಂಧನಾಗಿ ಮೆರವ ಭೀಮ ಕ್ಷಣದಿ ನಾಶಪಡಿಸುವೆ. ಮತಾಂಧನಾಗಿ ಮೆರವ ಭೀಮ ಕ್ಷಣದಿ ನಾಶಪಡಿಸುವೆ, ಕ್ಷಣದಿ ನಾಶಪಡಿಸುವೆ, ಕ್ಷಣದಿ ನಾಶಪಡಿಸುವೆ. ಏನವೋ ದುಶ್ಯಾಸನ, ನಾನು ಬಹಳ ದಿನಗಳಿಂದ ಇದಕ್ಕೋಸ್ಕರವೇ ಎದುರು ನೋಡುತ್ತಿದ್ದೆ. ಬಾ, ಗದಾ ಯುದ್ಧ ಮಾಡೋಣ. ನಿನ್ನನ್ನು ಯಮಪುರಿಗೆ ಕಳಿಸುವೆನು. ಎಲ್ಲವೋ ಹೊಟ್ಟೆ ಬಾಕ ಭೀಮ, ನನ್ನನ್ನೇನೋ ಬಕಾಸುರನೆಂದು ತಿಳಿದೀಯೇ. ಬಾ ಯುದ್ಧಕ್ಕೆ. ಏನವೋ ದುಶ್ಯಾಸನ, ಆಯ್ಕೆ ನಿನ್ನದು. ಮಲ್ಲ ಇದ್ದವೋ ಗದಾ ಇದ್ದವೋ? ಹೋ, ಆಯ್ಕೆ ನನ್ನದು. ಯುದ್ಧಕ್ಕೆ ಸಿದ್ಧನಾಗು. ಗದಾ ಇದ್ದವು ಸಲ್ಲದು, ಮಲ್ಲ ಯುದ್ಧಕ್ಕೆ ಸಿದ್ಧನಾಗು. ಎಲ್ಲೋ ಯುದ್ಧಕ್ಕೆ. ಪಾಂಚಾಲಿ, ಎಲ್ಲಿರುವೆ? ನಿನ್ನ ಶಪಥ ಈಡೇರಿತು. ನಿನ್ನ ಬಿರುಮುಡಿಯನ್ನು ಕಟ್ಟಿಕೋ ಪಾಂಚಾಲಿ. ಭೀಮಸೇನ, ಇದೆಂತ ಅಪಮಾನ! ಈ ಸಾರಿ ದುರ್ಯೋಧನನು ನಿನ್ನನ್ನು ಖಂಡಿತವಾಗಿ ವಂಚಿಸಿದನು. ನಮ್ಮನ್ನಲ್ಲ ವಾಸುದೇವ, ನಿಮ್ಮನ್ನು. ಈಗೇನು ಮಾಡುವುದು ಜನಾರ್ದನ? ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಜಲಸ್ತಂಭದಿಂದ ಅಡಗಿ ಕುಳಿತಿರುವನು. ಕೂಗು ಯುಧಿಷ್ಠಿರ, ಹೊರಗೆ ಬರುವನು. ಒಪ್ಪತಕ್ಕ ಮಾತೆ ಕೃಷ್ಣ. ಧರ್ಮರಾಯನ ಬಾಯಲ್ಲಿ ಇಂಥ ಮಾತಾದರೂ ಬರುವುದು ಹೇಗೆ? ಅದನ್ನು ನಾನೇ ಪ್ರಾರಂಭಿಸುವೆನು. ದುರ್ಯೋಧನ, ಎಲ್ಲವೋ ದುರ್ಯೋಧನ, ಸೋತ ನಾಯಿಯಂತೆ ಸರೋವರದಲ್ಲಿ ಅಡಗಿ ಕುಳಿತಿರುವೆಯ? ಬಾ ಕುಲಂಗಾರ, ಕಳಂಕ ಭಾರತ ವಂಶದ ಕಳಂಕ ಸ್ವರೂಪನೇ, ಬಾ ಹೊರಗೆ. ತಡೆ ತಡೆ ಭೀಮ, ನಿನ್ನ ನಾಲಿಗೆಯನ್ನು ಅಲ್ಲೇ ತಡೆ. ಉತ್ತಮ ಉತ್ತಮ ದುರ್ಯೋಧನ. ಧರ್ಮರಾಜ, ದುರ್ಯೋಧನನ ಉನ್ನತ ಧ್ವಜದಡಿಯಲ್ಲಿ ಯುದ್ಧಕ್ಕೆ ಹೊರಟ 11 ಅಕ್ಷೋಣಿ ಸೈನ್ಯದಲ್ಲಿ ಇನ್ನು ಉಳಿದಿರುವುದು ನಾನು ಮತ್ತು ನನ್ನ ಗದೆ. ಪಾಂಡವರು ವೀರರೇ ಎಂಬ ನಾನು ನಿಮ್ಮನ್ನು ನಾನು ಗದಾ ಯುದ್ಧಕ್ಕೆ ಕರೆಯುವೆನು. ಸಾಮರ್ಥ್ಯವುಳ್ಳವರು ಎದೆಗೆ ನಿಲ್ಲಿ. ಭೀಮಸೇನ, ಇದು ನಿನ್ನ ಯುದ್ಧದ ಆಹ್ವಾನ. ದುರ್ಯೋಧನಿಗೆ ಏನೊಂದು ಉತ್ತರ ಕೊಡುವೆ? ಅದರ ಅಗತ್ಯವಿಲ್ಲ ವಾಸುದೇವ. ನಾನಿಷ್ಟು ದಿನ ಶುಭ ಮುಹೂರ್ತಕ್ಕಾಗಿಯೇ ಕಾದಿದ್ದೆ. ದುರ್ಯೋಧನನ್ನು ವಧಿಸಬೇಕೆಂದಾದರೆ ಈ ಸಮುದ್ರ ಪ್ರವೇಶಿತವಾದ ಧರಣಿ ಸಪಕಾಲ ಸಂಪದವು ನಿನ್ನದಾಗುವುದು. ದುರ್ಯೋಧನ, ಈ ಭೀಮನನ್ನು ವಧಿಸಬೇಕಾದರೆ ಚಂದ್ರಾರ್ಥ ಕೀರ್ತಿಯನ್ನು ಹೊಂದುವೆ. ಯುದ್ಧ ಮಾಡು ಋಕೋದರ. ಓಂ ಓಂ. ಈಗ ನನ್ನ ಆಘಾತವನ್ನು ಸಹಿಸಿಕೋ.
ದುರ್ಯೋಧನ. ಭೀಮನನ್ನು ರಕ್ಷಿಸುವ ವಾಸುದೇವ. ಸ್ವಲ್ಪ ಹೊತ್ತು ಸುಮ್ಮನಿರು ಧರ್ಮರಾಜ. ಕ್ಷಣಕಾಲ ವಿಶ್ರಾಂತಿ ಪಡೆ ಭೀಮ. ವಿಶ್ರಾಂತಿ ಅಗತ್ಯವಿಲ್ಲ. ಬಾಪು ದುರ್ಯೋಧನ, ನಿರಾಶನಾಗಬೇಡ. ಭೀಮಸೇನ, ತೊಡೆಯನ್ನು ತಟ್ಟಿ ಶೌರ್ಯದಿಂದ ಕಾಳಗ ಮಾಡು. ಈಗ ನನಗೆ ತಿಳಿಯಿತು. ಸುಯೋಧನ, ಕೌರವೇಶ್ವರ. ಯಾರು ನೀನು? ತಿಳಿಯಿತು ತಿಳಿಯಿತು, ನೀನು ಕಬಡ್ಡಿ ಮಾಯಾವಿ ದುರ್ಯೋಧನಂತಹ ಒಂದು ಕ್ಷಿದ್ರ ಕೀಟವನ್ನು ಇಷ್ಟೊಂದು ಮಹತ್ವೇಕ ಕೃಷ್ಣ. ನೀನು ಕ್ಷುದ್ರನೇ. ಏಕಮಾತ್ರ ಸಂಕಲ್ಪದಿಂದ ಉಜ್ಜೀವಿತನಾಗಿ ರಣಭೂಮಿಯ ಸರ್ವಸ್ವವನ್ನು ತ್ಯಾಗ ಮಾಡಿದ ವೀರ ಕ್ಷತ್ರಿಯ ನೀನು. 11 ಅಕ್ಷೋಹಿಣಿ ಕೌರವ ಸೈನ್ಯ, ಭೀಷ್ಮ, ದ್ರೋಣ, ಕರ್ಣಾದಿ ಮಹಾಪುರುಷರು ನಿನಗಾಗಿ ಯುದ್ಧ ಮಾಡಿ ಪ್ರಾಣಗಳನ್ನ ತ್ಯಜಿಸರು. ನೀನು ಕ್ಷುದ್ರನಾಗಬಲ್ಲೆಯ ಸುಯೋಧನ. ನೀನು ಪಾಂಡವರ ಶತ್ರುವಾದರೂ ನನಗೆ ಪ್ರಿಯನು. ನಿನ್ನನ್ನು ಮಿತ್ರನೆಂದು ಆಲಂಗಿಸಲು ನಾನು ಅಪೇಕ್ಷಿಸಿದನು. ಹಸ್ತಿನಾವತಿಯ ರತ್ನ ಸಿಂಹಾಸನದಲ್ಲಿ ನಿನ್ನೊಡನೆ ಯುಧಿಷ್ಠರನ್ನು ಕುಳಿತುಕೊಳ್ಳಬೇಕೆಂಬ ಇಚ್ಛೆ ನನ್ನದಾಗಿತ್ತು. ಆದರೆ ನೀನು ಸಂಧಾನಕ್ಕೆ ಒಡಂಬಡಲಿಲ್ಲ. ಮಾನವ ವಿಜಯಾದ ಕೃಷ್ಣನು ನಿನ್ನಲ್ಲಿ ಶಾಂತಿ ಭಿಕ್ಷೆಯನ್ನು ಬೇಡಿ ನಿರಾಶನಾಗಿ ಹಿಂದಿರುಗಬೇಕಾಯಿತು. ಯುದ್ಧದ ಹೊಸ ಆದರ್ಶವನ್ನು ತೋರಿಸುವ ಸಲುವಾಗಿ ನನ್ನ ಅಪೇಕ್ಷೆಗೆ ವಿರುದ್ಧವಾಗಿ ನಡೆದುಕೊಂಡೆ. ನನ್ನ ಅವತಾರದ ಈ ಉದ್ದೇಶವನ್ನು ನೀನು ಸಾರ್ಥಕ ಮಾಡಿದೆ. ಧನ್ಯನೇನು ಕೃಷ್ಣ, ಧನ್ಯನೇನು ದುರ್ಯೋಧನ. ಇದು ನಿಜವೇ ಕೃಷ್ಣ? ಇಲ್ಲ ಇಲ್ಲ, ನೀನು ಮಾಯಾವಿ. ನಿನ್ನ ಮಾತನ್ನು ನಂಬುವುದಿಲ್ಲ. ನಂಬು ಭಾರತ ವರ್ಷದ ಚರಿತ್ರ ಕಾಲದಲ್ಲಿ ಭೀಮಾರ್ಜುನ ಯುಧಿಷ್ಠರರು ಸಾಮಾನ್ಯ ಗ್ರಹಗಳಂತೆ ಚಲ ವಿಚಲಿತರಾಗಿ ಅನಿಶ್ಚಿತ ಕಾಂತಿಯಿಂದ ಬೆಳಗುವರು. ಆದರೆ ನೀನು ನವ ಜನಾಂಗದ ನವ ಹೃದಯದಲ್ಲಿ ಧ್ರುವತಾರೆಯ ಅವಿಚಲಿತವಾಗಿ ನಿಶ್ಚಿತ ಕಾಂತಿಯಿಂದ ಬೆಳಗುವೆ. ಈಗಾದರೆ ನನ್ನ ಜನ್ಮ ಸಾರ್ಥಕವಾಯಿತು. ಹಾಗಾದರೆ ಈ ಪರಾಜಯ? ದುರ್ಯೋಧನ, ಇದು ಪರಾಜಯವಲ್ಲ, ವಿಜಯ. ಕೃಷ್ಣ, ಇದು ನನ್ನ ವಿಜಯವಲ್ಲ, ನಿನ್ನ ವಿಜಯ. ಇದು ನನ್ನ ವಿಜಯವಲ್ಲ, ನಿನ್ನ ವಿಜಯವಲ್ಲ, ಇದು ಧರ್ಮದ ವಿಜಯ. ನನ್ನ ಜನ್ಮ ಸಾರ್ಥಕ ಆಯಿತು. ಈಶ್ವರ. ಬರ್ರಿ ಪಾತ್ರ